ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆ ಪ್ರಕರಣದಲ್ಲಿ ಈಗ ಎಫ್ಐಆರ್ ಅನ್ನು ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಪಾರದರ್ಶಕವಾಗಿರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನಾವು ನೋಡೋಣ ಏನೇನ್ ಮಾಡ್ತಾರೆ ಅಂತೇಳಿ. ಪೊಲೀಸರಿಂದ 50ಕ್ಕೂ ಹೆಚ್ಚು ಮಂದಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಈಗ 150ಕ್ಕೂ ಹೆಚ್ಚು ಮಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಿಡಿಗೇಡಿಗಳ ವಿರುದ್ಧ ಕೊಲೆಯತ್ನ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ. ಪೊಲೀಸ್ ಎಫ್ಐಆರ್ ನಲ್ಲಿ ಏನಿದೆ, ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಟ್ಟಿರುವಂತ ಮೊದಲನೇ ಹೆಜ್ಜೆ ಹೇಗಿದೆ ಫಸ್ಟ್ ನೋಡಿ. ನಾಗಮಂಗಲ ಗಲಭೆ ಕೇಸ್ನಲ್ಲಿ 50ಕ್ಕೂ ಹೆಚ್ಚು ಮಂದಿಯ ಬಂಧನ, 150ಕ್ಕೂ ಹೆಚ್ಚು ಮಂದಿ ವಿರುದ್ಧ ಎಫ್ಐಆರ್ ದಾಖಲು. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ನಡೆದ ಗಲಭೆಯಿಂದಾಗಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದು, ಗಲಭೆಗೆ ಕಾರಣವಾದ ಕಿಡಿಗೇಡಿಗಳಿಗೆ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಗಲಭೆಯ ಸಂಬಂಧ ಇದುವರೆಗೂ 50ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದ್ದು, 150ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಬ್ಲಿಕ್ ಟಿವಿಗೆ ಎಫ್ಐಆರ್ನ ಪ್ರತಿ ಸಿಕ್ಕಿದ್ದು, ಗಲಭೆಗೆ ಏನೇನು ಕಾರಣ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಗಮಂಗಲ ಎಫ್ಐಆರ್ನಲ್ಲಿ ಏನಿದೆ? ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇತ್ತು. ನಿನ್ನೆ ಸಂಜೆ ಯಾ ಅಲ್ಲಾಹ ಮಸೀದಿಯ ಮುಂಭಾಗ ಮೆರವಣಿಗೆ ಸಾಗ್ತಿತ್ತು. ಈ ವೇಳೆ ವಿಕೋಪಕ್ಕೆ ತಿರುಗುತ್ತೆ ಪರಿಸ್ಥಿತಿ. 2 ಗುಂಪಿನಿಂದ ಮಾತಿನ ಚಕಮಕಿಯಾಗುತ್ತೆ. 2 ಗುಂಪಿನಿಂದ ಘೋಷಣೆಗಳು ಕೂಡ ಮೊಳಗುತ್ತೆ. 2 ಗುಂಪಿನಿಂದ ಕಲ್ಲು ತೂರಾಟ ಕೂಡ ಆಗುತ್ತೆ. ಪೊಲೀಸರಿಂದ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಲಾಠಿ ಪ್ರಹಾರವನ್ನ ಮಾಡಲಾಗಿದೆ. ಪರಿಸ್ಥಿತಿ ಕೈ ಮೀರಿದೆ. ಪೊಲೀಸರ ಮೇಲೆ ಉದ್ರಿಕ್ತರಿಂದ ಹಲ್ಲೆ ಕೂಡ ಆಗಿದೆ. ಮಚ್ಚು, ಲಾಂಗ್, ಕಲ್ಲು, ದೊಣ್ಣೆಗಳಿಂದ ಗಲಭೆಯನ್ನ ಸೃಷ್ಟಿ ಮಾಡಲಾಗಿದೆ. ಪೊಲೀಸರನ್ನ ಅಟ್ಟಾಡಿಸಿದ ಉದ್ರಿಕ್ತರ ಗುಂಪು ಅಂಗಡಿ ಮುಂಗಟ್ಟು, ಆಸ್ತಿ ಪಾಸ್ತಿಗೂ ಕೂಡ ನಷ್ಟವಾಗಿದೆ. 100ರಿಂದ 150 ಜನರ ಮೇಲೆ ಕಾನೂನಿನ ಕ್ರಮ, 53 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 6 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. 50 ಜನದಷ್ಟು ಈಗಾಗಲೇ ಜನರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಮೇನ್ ಇದ್ದವರು ಮ್ಯಾಕ್ಸಿಮಮ್ ಸಿಕ್ಕಿದ್ದಾರೆ. ಇನ್ನೂ ಉಳಿದವರು ಯಾರ್ಯಾರಿದ್ರು, ಕಲ್ಲು ತೊಗೊಂಡು ಹೋಗೋದವ್ರು ಇರ್ಬೋದು, ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಂಥವ್ರನ್ನ ಸಹಿತ ನಾವು ಗುರುತು ಹಚ್ಚುವ ಕಾರ್ಯ ನಡೀತು. ಸ್ಟಾರ್ಟಿಂಗ್ ಪ್ರೊಸೆಷನ್ ಸ್ಟಾರ್ಟ್ ಆದಾಗ ಒಂದು 50 ಜನ ಮಾತ್ರ ಇದ್ದರು. ಏನೊಂದು ಘಟನೆ ಆಕಸ್ಮಿಕವಾಗಿ ಆಯಿತು, ಆವಾಗ ಅವ್ರ ಅಕ್ಕಪಕ್ಕ ಇದ್ದವರೆಲ್ಲ ಜಾಯಿನ್ ಆಗಿದ್ದರಿಂದ ಈ ಒಂದು ಕಲ್ಲು ತೂರಾಟ ಆಗುವಂಥ ಹಂತಕ್ಕೆ ಮೇಜರ್ ಆಗಿ ಕೆಲವೊಂದು ಶೋರೂಮ್ಗಳಿಗೆಲ್ಲ ನುಗ್ಗಿ, ಬಟ್ಟೆ ಅಂಗಡಿಗಳಿಗೆ ನುಗ್ಗಿ ಒಂದು ಬೆಂಕಿ ಹಚ್ಚುವ ಕಾರ್ಯ ಮಾಡಿದ್ದಾರೆ. ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಸಾಕಷ್ಟು ಅಮಾಯಕರು ಪಾಪ ಅವರ ಅಂಗಡಿಗಳನ್ನ, ಅವರ ಜೀವನದ ಬದುಕನ್ನು ಕಳೆದುಕೊಂಡಿದ್ದಾರೆ. ನಾಗಮಂಗಲ ಕಿಡಿಗೇಡಿಗಳ ವಿರುದ್ಧ ಕೊಲೆಯತ್ನ ಕೇಸ್, ವೈಯಕ್ತಿಕ ದಾಳಿ, ಸರ್ಕಾರಿ ಅಧಿಕಾರಿಯ ಮೇಲೆ ಹಲ್ಲೆ ಆರೋಪ. ಇನ್ನು ಕಿಡಿಗೇಡಿಗಳ ವಿರುದ್ಧ BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ. ಯಾವ್ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲು ಮಾಡಲಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಗಮಂಗಲ ಕಿಡಿಗೇಡಿಗಳ ವಿರುದ್ಧ ಕೇಸ್ ಸೆಕ್ಷನ್ 109 ಕೊಲೆಯತ್ನ, ಸೆಕ್ಷನ್ 115 ವೈಯಕ್ತಿಕವಾಗಿ ಗಾಯಗೊಳಿಸುವುದು, ಸೆಕ್ಷನ್ 118 ಮಾರಕಾಸ್ತ್ರಗಳಿಂದ ಗಂಭೀರ ಹಲ್ಲೆ, ಸೆಕ್ಷನ್ 121 ಸಾರ್ವಜನಿಕ ಸೇವಕನ ಮೇಲೆ ಹಲ್ಲೆ ಅಥವಾ ಗಂಭೀರ ಹಲ್ಲೆ ನಡೆಸಿ ಗಾಯಗೊಳಿಸುವುದು, ಸೆಕ್ಷನ್ 132 ಸಾರ್ವಜನಿಕ ಸೇವಕನ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ, ಸೆಕ್ಷನ್ 189 ಅಕ್ರಮವಾಗಿ ಗುಂಪುಗೂಡುವುದು, ಸೆಕ್ಷನ್ 190 ಸಮಾನ ಉದ್ದೇಶದಿಂದ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿ. ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ಕೆಲವೊಬ್ಬರು ಅಮಾಯಕರಿದ್ದಾರೆ ಅಂತೇಳಿ ಸಾಕಷ್ಟು ಹೆಣ್ಣುಮಕ್ಕಳು ಒಂದು ಠಾಣೆ ಹತ್ರ ಬಂದು ತಮ್ಮ ಅವಲತನ್ನು ಸಲ್ಲಿಸಿಕೊಂಡಿದ್ದಾರೆ. ಅದರ ಬಗ್ಗೆನೂ ಸಹಿತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ CCTV ಫುಟೇಜಸ್ಸು ಮತ್ತು ವಿಡಿಯೋ ತುಣುಕುಗಳಿದ್ದಾವೆ. ಅದನ್ನೆಲ್ಲ ಇಟ್ಟುಕೊಂಡು ತನಿಖೆ ಮಾಡ್ತೀವಿ. ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಡ್ತೀವಿ. ಜನರಿಗೆ ಯಾವುದೇ ರೀತಿಯ ಒಂದು ಭಯದ ವಾತಾವರಣ ಬೇಡ ಅಂತೇಳಿ ಜನರ ಒಂದು ವಿಶ್ವಾಸ ಗಳಿಸಲಿಕ್ಕೆ ನಮ್ಮ ಇಲಾಖೆ ಬದ್ಧವಾಗಿದೆ. ನಮ್ಮವರು ಅಮಾಯಕರು, ರಿಲೀಸ್ ಮಾಡಿ ಪ್ಲೀಸ್. ಪೊಲೀಸ್ ಠಾಣೆಯ ಮುಂದೆ ಕುಟುಂಬಸ್ಥರ ಹೈಡ್ರಾಮಾ. ಇನ್ನು ಗಲಭೆಯ ಸಂಬಂಧ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಕುಟುಂಬಸ್ಥರು ಠಾಣೆಯ ಬಳಿ ದೌಡಾಯಿಸಿ ಪ್ರೊಟೆಸ್ಟ್ ಮಾಡಿದ್ರು. ನಮ್ಮ ಮಕ್ಕಳು ಅಮಾಯಕರು, ಅವರನ್ನ ಬಿಟ್ಟುಬಿಡಿ ದಯಮಾಡಿ ಅಂತೇಳಿ ಗೋಗರಿದ್ರು. ಠಾಣೆಯ ಎದುರು ಕಣ್ಣೀರಿಡುತ್ತಾ ಧರಣಿ ನಡೆಸಿದ್ರು. ಮಹಿಳೆಯರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಈ ವೇಳೆ ಪೊಲೀಸರು ಹಾಗೂ ಮಹಿಳೆಯರ ಮಧ್ಯೆ ವಾಗ್ವಾದವೇ ಆಯಿತು. ಮಹಿಳೆಯರಿಗೆ ಇನ್ಸ್ಪೆಕ್ಟರ್ ನಿರಂಜನ್ ಕಾನೂನಿನ ಪಾಠ ಮಾಡಿದ್ರು. ಅರ್ಧ ಹೊತ್ತಿನಲ್ಲಿ 1 ಗಂಟೆ 2 ಗಂಟೆ ಹೊತ್ತಿನಲ್ಲಿ ಬಂದು ಬಾಗಿಲು ಹೊಡೆದು ಕರ್ಕೊಂಬರೋ ಅಂಥದ್ದು ಏನು ಮಾಡಿದ್ರು? ಏನೋ ಕೊಲೆ ಮಾಡಿದ್ರು? ಅವ್ರೇನು ಗಲಾಟೆ ಮಾಡಿದ್ರು? ಗಣೇಶನ್ ತಾನೇ ಕುಂಡ್ರಿಸಿದ್ದು. ನಮ್ಮ ಮಕ್ಕಳು ಎಲ್ಲವ್ರ, ಅವ್ರಿಗೆ ನ್ಯಾಯ ಕೊಡಬೇಕು. ನಮ್ಮ ಮಕ್ಕಳು ತೋರ್ಬೇಕು. ಊರಲ್ಲಿ ಒಂದು ಮಕ್ಕಳು ಇಲ್ಲ, ಎಲ್ಲರನ್ನೂ ಕರ್ಕೊಂಬಂದವ್ರೆ. ಎಲ್ಲೆಲ್ಲವ್ರೆ ಅಂತ ಗೊತ್ತಿಲ್ಲ ನಮಗೆ. ಮಕ್ಕಳು ನ್ಯಾಯ ಕೊಡಬೇಕು. ಅವ್ರ ತಪ್ಪ ಇವ್ರ ತಪ್ಪ ಅಂತ ನ್ಯಾಯ ಕೊಡಬೇಕು. ಮೆರವಣಿಗೆ ಮಾಡ್ಕೊಂಬಂದು ತಪ್ಪಾಯ್ತಾ? ಹಾಲ 20-25 ವರ್ಷದಿಂದ ಒಬ್ರಿಗೂ ಗಲಾಟೆ ಗೊತ್ತಿಲ್ಲ, ಏನಿಲ್ಲ. ನಿನ್ನೆ 2 ಗಂಟೆಯಲ್ಲಿ ಇಲ್ಲಿಗೆ ಬಂದು ಈ ಗಲಾಟೆ ನಡೆದಿರೋದು. ಈಗ ಅದಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಮನೆಗೆ ತಂದ್ಬಿಡ್ರಿ.
ಎಲ್ಲೋಗಾರೆ ಅವ್ರನ್ನ ತಂದು ನಮ್ಮ ಮನೆ ತಕ್ಬಿಟ್ರಿ. ಘಟನಾ ಸ್ಥಳಕ್ಕೆ ಚಲುವರಾಯಸ್ವಾಮಿ ಭೇಟಿ, ಸಚಿವರ ಮುಂದೆ ಅಂಗಡಿ ಮಾಲೀಕರ ಕಣ್ಣೀರು. ಇನ್ನು ಘಟನಾ ಸ್ಥಳಕ್ಕೆ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಈ ವೇಳೆ ಅಂಗಡಿ ಮಾಲೀಕರು ಕಣ್ಣೀರು ಹಾಕಿದ್ರು. ಸಚಿವರು ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಹಾನಿಗೊಳಗಾದ ಅಂಗಡಿ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ಕೊಡುವುದಾಗಿ ಘೋಷಿಸಿದ್ರು. ಮತ್ತೊಂದು ಕಡೆ ಮಾಜಿ ಶಾಸಕ ಸುರೇಶ್ ಗೌಡ ಕೂಡ ಭೇಟಿ ಕೊಟ್ಟು ಗಲಭೆಯಲ್ಲಿ ಮನೆ ಮಠ ಕಳೆದುಕೊಂಡವರಿಗೆ ಧೈರ್ಯ ತುಂಬಿದ್ರು. ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದಾರೆ. ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ. ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡಬಹುದು. ಸೊ ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಎಲೆ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ SP ಅವರು DC ಅವರು ಇದನ್ನು ಮಾನಿಟರ್ ಮಾಡ್ತಾರೆ. CM ಹತ್ರ ಮಾತಾಡಿ ಇದನ್ನು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಇಲ್ಲೇ ಇದ್ದಾರೆ, ಒಂದು ಎನ್ಕ್ವೈರಿನೂ ಸಹ ಮಾಡಿಸ್ತೀವಿ. ಬರೀ ಗಣಪತಿ ಬಿಟ್ಟು ಹುಡುಗರೇ ಇದಕ್ಕೆ ಅಥವಾ ಮುಸ್ಲಿಮ್ಸು ಬಂದು ಅಟ್ಯಾಕ್ ಮಾಡಿದ ಕಾರಣನ ಇದ್ರ ಹಿಂದೆ ಏನಾದ್ರು ಇದೆಯಾ ಎಲ್ಲವನ್ನೂ ಸಹ ತನಿಖೆ ಮಾಡಿ ನೋಡಿ. ಆ ಥರ ಇದ್ರೆ ಖಂಡಿತ ನಾನಂತೂ ಯಾರು ಇಂಪಾರ್ಷಿಯಲ್ ಆಗಿ ಕ್ರಮ ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾಗಿ ಏನಾದ್ರು ವೈಫಲ್ಯತೆ ಇದ್ರೆ ನಮ್ಮ ADGP ಮತ್ತು IG ಅವರು ಜಿಲ್ಲಾ GDC ಅವರು ಇದ್ದಾರೆ, ಅವ್ರ ರಿಪೋರ್ಟ್ ಕೇಳಿದೀವಿ. ಆ ಥರದಿದ್ರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ನಮ್ಮ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಇದೆಯಾ ಅಂತಕ್ಕಂಥದ್ದೇ ನಮ್ಮದು ಅದೇ ಪ್ರಶ್ನೆ ಇರ್ತಕ್ಕಂಥದ್ದು. ಇದೇ ಜಾಗದಲ್ಲಿ ಕಳೆದ 1 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಇದೇ ಪರ್ಪಸ್ಗೆ ಇನ್ಸಿಡೆಂಟ್ ಆಗಿತ್ತು. ಆದರೆ ಸರ್ಕಾರ ಯಾಕೆ ಅಡಿಕ್ವೇಟ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಲಿಲ್ಲ? ಇಂಟೆನ್ಷನ್ ಏನು ಇವ್ರದ್ದು? ಠಾಣಾಧಿಕಾರಿ ಏನು ಮಾಡ್ತಾ ಇದ್ದ? ಇವ್ರ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? ಇವತ್ತು ಬೆಂಕಿ ಹಚ್ಚಿರ್ತಕ್ಕಂಥವ್ರು ಒಂದೇ ಎಲ್ಲ ಕೋಮ್ನವ್ರಿಗೂ ಹಚ್ಕೊಂಡಿದ್ದಾರೆ, ಎಲ್ಲ ಲಾಸ್ ಆಗಿದೆ. ಈಗ ಒಂದು ಕೋಮ್ನವ್ರದ್ದು ಬಿಲ್ಡಿಂಗ್ ಆದರೆ ಒಂದು ಕೋಮ್ನವರು ಅದರೊಳಗಡೆ ಅಂಗಡಿ ಇಟ್ಟಿದ್ದಾರೆ, ಇನ್ನೊಂದು ಕೋಮ್ನವ್ರು ಅಂಗಡಿ ಇಟ್ಟಿದೆ, ಇನ್ನೊಂದು ಕೋಮ್ನವ್ರದ್ದು ಬಿಲ್ಡಿಂಗ್ ಇದೆ. ಇದಕ್ಕೆ ಜವಾಬ್ದಾರಿ ಯಾರು? ನೀವು ಕಾನೂನ ರಕ್ಷಣೆ ಮಾಡಲಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇಂಥ ಆಡಳಿತ ಬೇಕಾ? ಈ ಸರ್ಕಾರ ಬಂದ ಮೇಲೆ ತುಷ್ಟೀಕರಣ ಹೆಚ್ಚಾಗ್ತದೆ. ಗೃಹ ಸಚಿವರಿಗೆ ಗಲಭೆಯ ವರದಿ ಸಲ್ಲಿಕೆ, CM ಜೊತೆ ಚರ್ಚಿಸಿ CID ತನಿಖೆ. ಇನ್ನು ನಾಗಮಂಗಲದ ಗಲಭೆಯ ಬಗ್ಗೆ ಗೃಹ ಸಚಿವರಿಗೆ ವರದಿ ಸಲ್ಲಿಕೆಯಾಗಿದೆ. ಪ್ರಾಥಮಿಕ ವರದಿಯನ್ನ ಆಧರಿಸಿ ADGP ಹಿತೇಂದ್ರ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂಜೆ ಮುಖ್ಯಮಂತ್ರಿಗಳನ್ನ ಗೃಹ ಸಚಿವರು ಭೇಟಿಯಾಗಿ ಮಾಹಿತಿ ಕೊಡ್ತಾರೆ. CM ಜೊತೆಗೆ ಚರ್ಚಿಸಿದ ಬಳಿಕ CID ತನಿಖೆಗೆ ವಹಿಸುವ ಸಾಧ್ಯತೆಗಳು ಹೆಚ್ಚಿದೆ. ಪಬ್ಲಿಕ್ TV ಮಂಡ್ಯ. ಸರ್, ಬರೀ FIR ಕೇಸ್ ಹಾಕೋದ್ರಿಂದ ಈ ರೀತಿಯ ಕೇಸ್ ಘಟನೆಗಳನ್ನು ನಿಯಂತ್ರಿಸಬಹುದು ಅಂತಾನೆ ಹೇಗೆ ಸರ್ ಇದು? ಏನು ನಿಯಂತ್ರಿಸಕ್ಕಾಗಲ್ಲ. ಎಷ್ಟು ಸಲ ನಿಯಂತ್ರಿಸ್ತೀರಿ ನೀವು? ಇದೇ ನಾಗಮಂಗಲದಲ್ಲಿ 2007ರಿಂದಲೂ ಇಂಥದ್ದೇ ಪದೇ ಆಗ್ತಾ ಬರ್ತಾ ಇದೆ. ನಿಯಂತ್ರಿಸಕ್ಕಾಗಿದೆಯಾ? DJ KJ ಆದ್ಮೇಲೆ ಹುಬ್ಳಿ ನಿಯಂತ್ರಿಸಕ್ಕಾಯ್ತಾ? ಇಂಥವೆಲ್ಲ ಆದಾಗ ಬರ್ತಾರೆ, ಎಲ್ಲೋಯ್ತು ಇಂಟೆಲಿಜೆನ್ಸ್ ಅಂತಾರೆ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕು ಇಂಟೆಲಿಜೆನ್ಸು. ಏನು ಮಾಡ್ತೀರಿ ಇಂಟೆಲಿಜೆನ್ಸು? ಅವ್ನು ತೊಗೊಂಡು ಏನಾದರೂ ಆಗುತ್ತಾ? ಏನೂ ಆಗಲ್ಲ. ಸುಮ್ಮನೆ ಇದೆಲ್ಲ ಆದಮೇಲೆ ಒಂದಿಷ್ಟು ಬಂದುಬಿಟ್ಟು ಪೊಲಿಟಿಕಲ್ ಪಾರ್ಟಿಯಲ್ಲಿರುವಂಥ ಲೀಡರ್ಸ್ಗಳು ಒಂದಿಷ್ಟು ಡ್ರಾಮಾ ಮಾಡ್ಕೊಂಡು ಸ್ಟೇಟ್ಮೆಂಟ್ ಮಾಡ್ಕೊಂಡು ಒಬ್ಬರು ಹಿಂದೂ ಅವರ ಓಲೈಕೆಯನ್ನು ಮಾಡ್ಕೊಂಡು ಒಬ್ಬರು ಮುಸ್ಲಿಮರ ಓಲೈಕೆಯನ್ನು ಮಾಡಿಕೊಂಡು ಹಳ್ಳ ಹಿಡಿಸಿ ಮೂರಾಬಟ್ಟಿ ಮಾಡಿಡ್ತೀರಿ. ಇದ್ರ ನಡುವೆ ಒದ್ದಾಡೋದು ಯಾರು ಗೊತ್ತಾ? ಆಸ್ತಿಯನ್ನು ಹಾಳು ಮಾಡ್ಕೊಂಡಿರ್ತಾರಲ್ಲ ಅವ್ರು ಬಾಯಿ ಬಡ್ಕೊಳ್ಬೇಕು. ಅವ್ರಿಗೆ ಪರಿಹಾರನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಏನಾದರೂ ಸರ್ಕಾರಕ್ಕೆ ಗಟ್ಟಿ ನಿಲುವು ತಗೊಳ್ಳೋದಾಗಿದ್ದಿದ್ರೆ ತಗೊಳ್ಳಿ, ಅವರಿಂದ ವಸೂಲಿ ಮಾಡಿ ಕೊಡಿ. ಫಸ್ಟ್ DJ ತೋರಿಸಿ ಆಮೇಲೆ ಇಲ್ಲಿದ್ದು ಮಾಡಿ.